ಸಾಕಾಗೋಗೈತ್ರಿ. ದಿನಕ್ಕೊಂದೊಂದು ವಿಷಯ ಹಾಕಿ ತಿರುಗಿ ಇವತ್ತ ಎಲ್ಲಾ ರಗಡ ಆಗಿ ಇವತ್ತು ಕಂತ ಮಾಡ್ಬೇಕಂತ ತಯಾರಾಗಿ ಬಂದೆ ನಾನು ಇವತ್ತ. ಒತ್ತ ಒಂಡುದರಾಗ ಒತ್ತ ತರಲಿಕ ಅಪ್ಪಗ ಹುಟ್ಟಿಲ್ಲ, ಬಿಟ್ಟರ ಜಾತಿ ಮಗ ಅಲ್ಲ. ಒತ್ತ ಒಂಡುದರಾಗ ಒತ್ತ ತರಲಿಕ ಅಪ್ಪಗ ಹುಟ್ಟಿಲ್ಲ, ಬಿಟ್ಟರ ಜಾತಿ ಮಗ ಅಲ್ಲ. ತಿಂಡಿ ಗ್ಯಾಂಗ್ ಅಲ್ಲ. ಒತ್ತ ಒಂಡುದರಾಗ ಒತ್ತ ಹೋಯ್ತನ ನಿನ್ನ ಬಾಳ ದಿನದಿಂದ ಕಾಡ ನಿನ್ನ ಕಣ್ಣ ಯಾಕೋ ಏನು ಗೆಳತಿ ಆಗಿದ್ದೀನಿ ಮೌನ. ನಿನ್ನ ಮಾರಿ ನೋಡಿ ಮನದಾಗ ಮರಗೇನ ಬಂದರ ಬಾರ ಹೊರಗ ಬಂದನ ನಿಮ್ಮ ಓಣ್ಯಾಗ. ಬಂದರ ಬಾರ ಹೊರಗ ಬಂದನ ನಿಮ್ಮ ಓಣ್ಯಾಗ. ಸಾಕಾಗ ಹೋಗೈತ್ರಿ ಈ ಹೆಣ್ಮಕ್ಳು. ಎಂತ ಟೈಮ್ದಾಗ ಹೊರಗೆ ಅಡ್ಡಾಡೋದು ಬಾಳ ಅಂದ್ರ ಬಾಳ ಕಠಿಣ ಐತಿ. ಯಾಕ್ಲೇ ಮಂಗ್ಲಿ ಏನ ವಟ ಪಿಟಿ ಶುರು ಮಾಡ್ಯಲ್ಲ, ಮತ್ತೆ ಸಮಾಚಾರ? ಅಗ್ಗ ಮರಣಿ ಯಾವ ಸಮಾಚಾರ ಇಲ್ಲ ಗಿಮಾಚಾರ ಇಲ್ಲ. ಈ ಗದ್ದಲ್ದಾಗ ಅಡ್ಡಾಡೋದನ್ಕ ಬಾಳ ಕಠಿಣ ಐತಿ. ಯಾಕ್ಲೇ ಮಂಗ್ಲಿ ಏನಾತ ಅಂತದ? ಏನಾತಂತಿಯಲ್ಲ ಅವ್ನವ್ನ ಕರ್ಯಾಕದಾನಲ್ಲ. ನಾ ಹಾದಿ ಹಿಡದ ಗುಡಿ ಮುಂದೆ ಹಾದು ಬರಾಕತ್ತಿದ್ನೆ, ನನ್ ನೋಡಿ ಕಣ್ಣು ಸೊನ್ನೆ ಮಾಡ್ತಾನ ಮಗ. ಆ ಕರ್ಯಾಪನ ಮಗ ಕಣ್ಣು ನೋಡ ಸೊನ್ನೆ ಮಾಡಿದ್ರ ಅವನ ಹಂಗ ಸುಮ್ಮ ಬಿಟ್ಟು ಬನ್ನಿ ಮತ್ತ. ನಾ ಯಾಕೆ ಸುಮ್ಮನೆ ಬಿಡ್ಲಿ? ಕಾಲಾಗದಲ್ಲ ಕಾಲನ ಕೆರ್ರು ಏನ ಕೈಯಾಗ ತಗೋಣಿ ಮಗ. ನನ್ನ ತಪ್ಪಾದ ತಂಗಿ ಅಂತ ಓಡೋಗ್ಯಾನ ಅಂದಂಗ ನೀ ಬಾಳ ಬಿರ್ಸೋದ ಅಂದಂಗತ್ತ. ಬಿರ್ಸಟ್ಟ ಅಲ್ಲ ನನ್ನ ತಂಡಕ್ಕೆ ಅವರ ಬಂದ ಅವನು ಸುಮ್ಮ ಬಿಡಂಗಿಲ್ಲ. ಅಲ್ರಿ ಅಪ್ಪ ದೈವ, ಈಕೆ ನೀವತ್ತ ಈಕೆ ಮಾತು ಕೇಳಿರ ನನಗೆ ಯಾಕೋ ತಂಡಿ ಜ್ವರನ ಬರಾಕತ್ತಾವ. ನನ್ನ ಪ್ರೀತಿ ಮಾಡ್ತಾ ಇಲ್ಲ ಅಂತ ಕೇಳ್ಬೇಕಂತ ಮಾಡಿದ್ಯಾ. ಕೇಳಾರ್ದ ಚಲೋ ಆತ, ಮತ್ ಮುಂದೆ ಯಾವಾಗ ಕೇಳಿದ್ರ ಆತ. ಏನ್ ಓಟಾಡ್ಸಕತ್ತೀಯ ನೀನ್ ಅವನ ಈ ಕಡೆ ಹಳ್ಳ? ಏನು ಇಲ್ಲ ಮಂಗ್ಲಿ ಇತ್ತಾಗ ಹೊಂಟದ್ದೆ ನಿನ್ನ ಸವಾನಿ ಕುರ್ಚಿ ಹಿಡ್ಕೊಂಡ. ಎತ್ತಾಗ ಹೋಗ್ಲಿ ನಾನ್ ತಿರ್ಲಿ ಬಿಡು. ಮತ್ತ ನೀ ಏನಿದೆ ಎದ್ದು ಕೂಡ ಏನು ಇಲ್ಲಾರ್ದ ಕಾಲ್ಕೊಂಡು ಹಿಡ್ಕೊಂಡ ಈ ಕಡೆ ಹೊಂಟಿಯಲ್ಲ, ನೀ ಎಲ್ಲಿಗೆ ಹೊಂಟಿ? ಕಟ್ಟಿ ಕಲ್ಲ ಕಟ್ಟಿ ಹೊಂದದಂಗ ಮತ್ತ ರೈತರ ಮಕ್ಕಳು ನಾವು ರೈತಾಕನ ಮಾಡ್ಬೇಕಲ್ಲ. ನಮ್ಗೆ ಯಾವ ದಂಧೆಗಳು ಸೂಟ್ ಆಗ್ಲಿಲ್ಲ. ನೀನು ಹೊಲಕ್ ಹೊಂಟೇನು? ಇಬ್ಬರು ದಾರಿನ ಒಂದ ಆತಲ್ಲ. ಹೌದು, ಮತ್ತೆ ಇಬ್ಬರದು ಸೇಮ್ ಐತಿ. ನೋಡಂಗಾರ ಹೋಗೋಣ. ಹೋಗಿ ಒಂದ ಗಿಚ್ಚಿ ಗಿಲಿಗಿಲಿ
ಉದಾರ ಹುಡುಗಿಯರ ಹಿಂದ ಬಿದ್ದವನ ಹುಚ್ಚ ಅಡಿಯಿಂದ ಮುಡಿವರೆಗೂ ಈ ನಾಗೇಗೌಡನ ಎದುರಾಕಿಕೊಂಡ ಕುನ್ನಿಗಳು ಯಾರು ಹುಟ್ಟಿಲ್ಲ ಈ ಜಗದಲ್ಲಿ. ಒಂದು ವೇಳೆ ಯಾವನ್ನಾದರೂ ಎದುರಾಕಿಕೊಂಡರೆ ಅವನನ್ನು ಈ ಭುಗದ ಲೋತಕದಿಂದ ಎತ್ತಂಗಡಿ ಮಾಡುವುದೇ ಈ ಗೌಡನ ಹುಟ್ಟುಗುಣ. ತಪ್ಪಿಸಿಕೊಂಡು ಬಿಟ್ಟೆಯ ಬೇಡ, ಆದರೆ ನೀನು ಇನ್ನೊಮ್ಮೆ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಹಿಂದೇಕೋ ನಿನ್ನ ಹೆತ್ತವರ ಹರಕೆ ಹೊತ್ತ ತಪ್ಪಿಗೆ ತಪ್ಪಿಸಿಕೊಂಡಿರಬಹುದು ಅಂತ ಅನಿಸುತ್ತದೆ. ಈ ರಯನ ಇಡೀ ಜಗತ್ತನ್ನೇ ಕಿತ್ತಾಕಿದರು, ಕೈ ಕೊಟ್ಟವರು ಯಾರು ಇದ್ದಿದ್ದಿಲ್ಲ. ಅಂಥದರಲ್ಲಿ ನೀನು ನನಗೆ ಮೋಸ ಮಾಡ್ತೀಯಾ ಕೂತೆ? ನಿನ್ನ ಎದೆಯನ್ನು ಬಗೆದು ನಿನ್ನ ಬಿಸಿ ರಕ್ತ ಕುಡಿಯದಿದ್ದರೆ ನನ್ನ ಹೆಸರು ರಚ್ಚಿಗೆದ್ದ ರಯಣ್ಣನೇ ಅಲ್ಲ. ಹಿಂದೇಕೋ ನನ್ನ ಮನಸ್ಸೇ ಸರಿಯಿಲ್ಲ. ಈಗ ನನ್ನಿಂದ ತಪ್ಪಿಸಿಕೊಂಡು ಹೋದ ಶತ್ರುವಿನ ಎತ್ತರ ಕುಡಿಯುವ ತನಕ ಈ ರಾಯಣ್ಣ ಮನುಷ್ಯನಾಗಿರಲ್ಲ. ಬಂದೆ ಬೇಟ ಬಂದೆ. ನಿನ್ನ ದೇಹದ ಒಂದೊಂದು ಅಂಗಾಂಗಗಳನ್ನು ವಿಂಗಡಣೆ ಮಾಡಲು ಬಂದೆ ಬಂದೆ.
ಸಮುದ್ರ, ಮಧ್ಯದಲ್ಲಿ ಕಾಡು, ಅಲ್ಲಿ ಒಬ್ಬನಿಗೆ 10 ತಲೆಗಳು, ಅವನ ರಾವಣ ಅಂತ ಕರೀತಿದ್ರು. ಇಲ್ಲಿ ಸುತ್ತ ಬೆಟ್ಟ ಗುಡ್ಡಗಳು, ನೀರಿನಿಂದ ಅಲ್ಲದೆ ರಕ್ತದಿಂದ ತುಂಬಿರುವ ಭೂಮಿ. ಇಲ್ಲಿ ಒಬ್ಬನಿಗೆ ಒಂದೇ ತಲೆ, ಅವನ ಚಕ್ರವರ್ತಿ ಅಂತ ಕರೀತಾರೆ. ನನ್ನ ಬಾಳ ಸಂಗಾತಿ ಆಗಬೇಕಾಗಿರುವ ಆ ನಾಗರತ್ನವನ್ನು ತನ್ನ ಬಲೆಗೆ ಹಾಕಿಕೊಂಡಲ್ಲ ಆ ಕನಕ ಕನಕ ನಮ್ಮಿಬ್ಬರ ಪ್ರೀತಿ ವಿಷಯದಲ್ಲಿ ಅಡ್ಡೈಸಿ ಬಂದು ನನಗೆ ಒಲಿಯಬೇಕಾದ ನಾಗರತ್ನವನ್ನು ನಿವೇರಿಸಿಕೊಂಡ ಸೇಡಿನ ಪ್ರತಿಕಾರವಾಗಿ ನಿಮ್ಮಿಬ್ಬರ ವಿಷಯವನ್ನು ನಾಗೇಗೌಡನಿಗೆ ತಿಳಿಸಿ ಆ ನಾಗೇಗೌಡನಿಂದಲೇ ಆ ನಾಗರತ್ನಳನ್ನು ನಾನು ಕೈ ಹಿಡಿದು ಬಾಳದಿದ್ದರೆ ನನ್ನ ಹೆಸರು ಗಂಡದೇ ಗರುಡ, ಚಲದಂಕ ಮಲ್ಲ ಚಕ್ರವರ್ತಿನೇ ಅಲ್ಲ. ಅಷ್ಟೇ ಅಲ್ಲ, ಆ ಕನಕನ ಅತ್ತಿಗೆ ನೇತ್ರಿ ನಿನ್ನ ಶೀಲ ಚಿತ್ರ ವಿಚಿತ್ರ ಮಾಡುವುದಕ್ಕಾಗಿ ನಾ ಬೆತ್ತುವೆ. ಆ ನಾಗೇಗೌಡನ ತಲೆಯೊಳಗೆ ವಿಷದ ಬೀಜ. ಲೇ ಮಗನೇ ಕನಕ, ನಾಳೆಗೆ ನತ್ತಿಗೆ ಶೀಲಹರಣ ಯಾರಿಂದ ಗೊತ್ತಾ? ಆ ನರಹಂತಕನಾದ ನಾಗೇಗೌಡನಿಂದ. ಜಿಂಕೆ ಬೇಟೆನ ಹುಡ್ಕೊಂಬಂದ್ರು, ಬೇಟೆನ ಜಿಂಕೆ ಹುಡ್ಕೊಂಬಂದ್ರು. ಎದೆ ಬಗೆಯೋದು ಹುಲಿನೇ. ಆ ಹುಲಿ ನಾನೇ ಆಗಿರ್ಬೇಕು.
ಸರ್ವಾಂಗದ ಮೇಲೆ ಪಂಚಬಾಣದ ಪುಷ್ಪವೃಷ್ಟಿ ತಲೆ ತೂಗುತ್ತಿದೆ. ನೇತ್ರಾವತಿ ಎಂಬ ಕಾಮ ದೃಷ್ಟಿ ಒಮ್ಮೆ ನೋಡಿದರೆ ಮತ್ತೊಮ್ಮೆ, ಇನ್ನು 16 ಬಾರಿ ನೋಡಿದರೆ ಸವಿಯಬೇಕೆನಿಸುತ್ತದೆ ಅವಳ ದೇಹ ಸೌಂದರ್ಯ. ಇಂದು ಸೋಮವಾರ ಆ ಮಾರುತೇಶ್ವರನ ದರ್ಶನಕ್ಕೆ ಬರುವ ನೇತ್ರಾವತಿ ಇಷ್ಟರಲ್ಲಿ ಬಂದರೂ ಬರಬಹುದು. ಯಾರು? ನಾನ್ಯಾರು? ನೇತ್ರಾವತಿ, ಈ ಊರಿನ ಹಾಲು ಕುಡಿಯುವ ಹಸಗೂಸು ಕೇಳಿದರೆ ತಲೆ ಎತ್ತಿ ಹೇಳುತ್ತಾರೆ ಈ ನಾಟಹಳ್ಳಿ ನಾಗೇಗೌಡನ ಹೆಸರು. ನೋಡು, ಈ ನಾಡ ನಡುವ ನೀನು ನಾಗೇಗೌಡ ಆದ್ರೇನು, ಈ ರಾಜವನ್ನು ಆಳುವ ನಾಡ ದೊರೆ ಆದ್ರೆ ನನಗೇನು? ಮೊದಲು ನಾನು ಯಾರೆಂಬುದು ಅರ್ಥಕೊಂಡು ಮಾತಾಡ್ದು ಕಲ್ತ್ಕೊಳ್ಳೋ ಭೇವರ್ಸಿ. ನೀನೆಂಬುದು ಅರಿಯದ ಅವಿವೇಕಿ ನಾನೆಲ್ಲ ನೆತ್ತಿ ಬಡತನದ ಭೂತಕ್ಕೆ ಸಿಕ್ಕು ಬೆಂದು ಬೆಂಡಾದ ಬೇಲೂರಿನ ಬೆಡಗಿ ಎಂದು ಈ ನಾಗೇಗೌಡನಿಗೆ ಚೆನ್ನಾಗಿ ಗೊತ್ತು. ಈ ನಿಮ್ಮ ವರ್ಣನೆ ಅವಶ್ಯಕತೆ ನನಗಿಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ಬಂದದವರಿಗೆ ಶೂಕಂದ ಹೊರಟೋಗು ಇಲ್ಲಿಂದ. ಹೊರಟು ಹೋಗು, ಹೊರಟು ಹೋಗಲು ಬಂದಿಲ್ಲ ಲತಿ. ಮದುವೆಯಾಗಿ 10 ವರ್ಷ ಕಳೆದರು. ಮಕ್ಕಳಿಲ್ಲದೆ ಮರುಗುತ್ತಿರುವ ನಿನಗೆ ಮಕ್ಕಳನ್ನು ಕೊಡುವುದೇ ಈ ಗೌಡನ ಹೆಬ್ಬೈಗೆ. ಎಲ್ಲೋ ನೀಚ, ಮಕ್ಕಳನ್ನ ಭಾಗ್ಯವನ್ನು ಕೊಡೋದಕ್ಕಾಗಿ ನನ್ನ ಗಂಡ ಇದ್ದಾನೆ. ಈ ನಿನ್ನ ಅವಶ್ಯಕತೆ ನನಗಿಲ್ಲ. ಹೆಚ್ಚಿಗೆ ಮಾತಾಡಿದ್ದೆ ನಿಜವಾದ್ರೆ ನಿನ್ನ ಪರಿಣಾಮ ನೆಟ್ಟಗಿರೋದಿಲ್ಲ. ಇಂದು ಈ ಉಪ್ಪಿನಿತ್ತಿರುವ ಈ ನಿನ್ನ ದೇಹ ಸುಖವನ್ನು ಬಯಸದ ಬಿಡಲಾರ ಈ ನಾಗೇಗೌಡ. ಈ ಗೌಡನ ಮಜ್ಜದ ಅರಸಿಯಾಗಿ ದೂರ ಸದ್ದು ನಿಂತು ಮಾತಾಡೋ ದೂರಾತ್ಮರೇ, ಮುಂದೆ ಒಂದು ಹೆಜ್ಜೆ ಮುಂದಿಟ್ಟಿದ್ದೆ ನಿಜವಾದ್ರೆ ನಿನ್ನ ರುಂಡವನ್ನು ತೆಗೆಯುವ ಚಂಡಿ ಚಾಮುಂಡಿ ನಾನಾಗಬೇಕಾಗುತ್ತದೆ. ಹುಷಾರ್! ಚಂಡಿ ಚಾಮುಂಡಿ ನಿನ್ನಂತ ಎಷ್ಟೋ ಚಂಡಿ ಚಾಮುಂಡಿ ಬಂದಂತ ಹೆಣ್ಣು ಮಕ್ಕಳು ಹೆಣ್ಣವಾಗಿ ಹೋಗಿದ್ದಾರೆ ಈ ನಾಗೇಗೌಡನ ಕೈಯಲ್ಲಿ. ಸುಮ್ಮನೆ ನನ್ನ ಒಳಗಿ ಸುಖ ನೀಡು ಬರಲೇ ನನ್ನ ಒಲವಿನ ನೈದಿಲೆಯಾಗಿ. ನೋಡಿ, ನನ್ನನ್ನೇನು ಮಾಡ್ಬಿಡಿ ಗೌಡ್ರಿ, ನಿಮ್ಗೆ ಕೈ ಮುಗ್ದು ಬಿಟ್ಕೊಳ್ತೀನಿ. ನನ್ನನ್ನು ಬಿಟ್ಬಿಡಿ. ಬಿಟ್ಟು ಬಿಡಬೇಕಾ? ನಿನ್ನ ಶೀಲ ಕಳಗಿಸಿದ ಮೇಲೆ ನಿನ್ನನ್ನ ಬಿಡ್ತಲೇ ಬರಲೇ. ಕೈ ಬಿಡುಲೇ ಮಗನ ಆ ಭಾರತದ ನಾರಿಯನ್ನು. ಯಾರೇ ನೀನು ನನ್ನ ವಿಷಯದಲ್ಲಿ ಅಡ್ಡಿ ವಹಿಸಿ ಬಂದ ನರಪೇತು ಅಲ್ಲಲೇ ಮಗಳ. ನಿಮ್ಮಂತ ನರಭಕ್ಷಕರಿಗೊಬ್ಬ ನರಸಿಂಹ ಈ ರಣಹುಲಿ ರಾಯಣ್ಣ. ಬರೀ ರಾಯ ಅಷ್ಟಲ್ಲೇ ನಿಮ್ಮಂತ ಕಚ್ಚ ಹರಿತನ ಮಾಡುವ ಲುಚ್ಚಾನನ ಮಕ್ಕಳನ್ನು ಮಚ್ಚಲೆ ಹೊಡೆದು ಬಂದು ಕಲಿಸಲು ಬಂದಿದ್ದಾನೆ ಈ ಹುಲಿ ರಾಯ.
ಕಟ್ಟಿ ಸುಡುಗಾಡಕ್ಕೆ ಕಳಿಸಿದ್ದಾನೆ ಈ ರೊಚ್ಚಿಗೆದ್ದ ರಾಯಣ್ಣ. ನೋಡಪ್ಪ, ಈ ದುಷ್ಟನಿಂದ ಕಾಪಾಡಿದ್ದಕ್ಕೆ ನಿನಗೆ ಅನಂತ ನಮಸ್ಕಾರಗಳು. ಅಂದ ಹಾಗೆ ನೀನ್ ಯಾರಪ್ಪ? ನಾನು ಯಾರು, ಎಲ್ಲಿಂದ ಬಂದೆ, ಯಾತಕ್ಕಾಗಿ ಈ ವೇಷ ಹಾಕಿ ತಿರುಗಾಡುತ್ತಿದ್ದೇನೆಂದು ಮುಂದೆ ನಿಮಗೆ ತಿಳಿಯುತ್ತದೆ. ಕಾದು ನೋಡಿ ಕ್ರಾಂತಿಕಾರಿ ನಾಟಕದ ಜ್ವಾಲೆಯನ್ನು. ನಾನಿನ್ನು ಬರ್ತೀನಿ. ಆಯ್ತಪ್ಪ. ಆ ದೇವರು ನಿನ್ನ 100 ಕಾಲ ಸುಖವಾಗಿಟ್ಟಿರ್ಲಿ. ಎಂತ ಕಾಲ ಬಂತ್ರಿ ಅಂತೀನಿ, ಎಂತ ಕಾಲ ಬಂತ. ಗಂಡಸೂರಿಗೆ ಕಿಮ್ಮತ್ತು ಹಂಗಾಗಿ ಹೋಗ್ಬಿಟ್ಟದ್ರಿ ಈ ಕಾಲದಾಗ. ಒಂದ್ ವಾರದಿಂದ ಬೆಟ್ಟಾಗಿತ್ತಲ್ರಿ ನಮ್ ಪೀಸ್. ನೋಡ್ರ ಬಾಯಾಗ ಜುಳು 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 ನೀರ್ ಬರ್ತಿದ್ವಿ ನಮಗ. ಏನ್ರಿ ಆಕಿ ರೂಪ, ನೀರ್ಲ ನಿನ್ ಬಣ್ಣ, ಮಂಜಾನ ಮೊಸಡಿ, ವಾರಿ ಹಲ್ಲು, ಕಡ್ಡಿ ಕಾಲ, ಆಕಿ ರೂಪ ನೋಡಿದ್ರ ಚಲುವನ್ ಚಿತ್ತಾರ ಅಮೂಲ್ಯ ಬಂದ್ ಮುತ್ತು ಕೊಟ್ಟಂಗ ಹಾಕಿತ್ರಿ ನಮಗ. ಏನೋ ಮಾತಿನ ಮಲ್ಲ ಮಂತ್ರಿ ಅಲ್ಲ, ನಿನಗೆ ಏನಾರ ಆಯ್ತೇನಿಲ್ಲ ಅಂತೀನ. ಯಾಕ ಇಲ್ಲದ್ದು ಗಡ್ಡ ಮೀಸಿ ಬಂದ ಅಂತ ಏನ? ನಾ ಹೇಳಿದ್ ಏನಂದ್ಯೋ ಮಂಗ್ಯ? ಏನಂದಿಲಿ ಕತ್ತೆ? ಅಯ್ಯಯ್ಯೋ ನನಗ ಕಂತೆ ಅಂತ. ನಿನಗಾಗಲಿ ಮತ್ತೆ ಯಾವಕ್ಕೆ ಗಂದಿ? ನಿಮ್ಮ ಅಪ್ಪಗ. ಅಲ್ಲ ಅವ ಅಲ್ಲಿಂದಿದೆ, ನೀ ಇಲ್ಲೇ ಕಣಕಂತಿ. ಇಲ್ಲಿ ಅಣ್ಣ ಕುಂತಿಲ್ಲಿ ನಾವು ದಾರ ಬಡ್ಕೊಂಡ ಕಟ್ಟಿಗಾರ ಕುಡ್ಕ ನಾಗಪ್ಪಜ್ಜ ಶಿಸ್ತ ಪೋಚ್ಕೊಂಡ ಅವನ ಎತ್ತಿಗೆ ಭಯ ಹಾಕೊಂತಿದ್ದ. ಅಲ್ಲ ಅವ ಅಲ್ಲಿ ಬೈ, ನೀ ಯಾಕಿಲ್ಲ ಭಯ ಹಾಕತ್ತಿಲ್ಲಿ ಭಯಪಾಠ ಮಾಡಾಕುಂತಿನ. ಭಯಪಾಠ ಯಾಕಂದ್ರ ನಮ್ಮೂರ್ ಜಾತ್ರಾಗ ಬೈಗದ ಸ್ಪರ್ಧೆ ಇಟ್ರಂತ, ಅದಕ್ಕ ಭಯಪಾಠ ಮಾಡಾಕುತ್ತೇನೆ. ಭಯಪಾಠ ಮಾಡಕತ್ತೇನ? ನನಗೆ ಬರ್ತಾ ಇದ್ದೀವಿ ನೋಡಿ. ಹೌದನ? ಮತ್ತ ನೀನು ಕಡ ಕೇಳೋಣ ಬಿಡು. ಅದ್ ಬಿಡ್ಲಿ, 100 ರೂಪಾಯಿ ಕಡಪ. ಏನ 100 ರೂಪಾಯಿ ಕಡ ಕೊಟ್ಟಿದ್ನಲ್ ನಿನಗ ಯಾವಾಗ? ಮಾನ್ಯ. ಕಡ ಕೇಳಕತ್ತೇನ? ಒಬ್ಬ ಇವನು ನನಗ ರೊಕ್ಕ ಇಲ್ಲದ ನಾ ಕುಂತೀನಿ, ಇವ ರೊಕ್ಕ ಬೇಕದ್ ಬಂದಾನ. ಹೆಂಗ್ ಮಾಡ್ಲಿ? ನಿನ್ನಂತ ಹರಿಯಾದ ಹುಡುಗರಿಗೆ ಹಂಗ ಕೊಡ್ತಾನೆ. ನೀ ಏನ್ ಈ ಊರಾಗ ಒಬ್ಬ ಶಿವ್ರ ಅಂತ ತಿಳ್ಕೊಂಡೆ? ನಿನ್ನವನು ಶಿವನಿ ಮಾರನಕ ಹಳಸಿದ ಉಪ್ಪಿಟ್ಟಗೆ. ನಾಚಿಕೆ ಇರೋದವ್ರು ಎಲ್ಲದಕ್ಕಿಂತ ದೊಡ್ಡವ್ರತ್ತ. ಸರಿ ಮತ್ತ ಗಾಜರಿ ಗೀಜರಿ ಎಲ್ಲಿಟ್ಟಿ? ತಂದಿಲ್ಲ? ನನಗೆ ಹೇಳ್ಬಿಡು, 1 kg ಗಾಜರಿ ಬರೋವಾಗ ಹಿಂಬಾಲೆಲ್ಲ ಹಿಡ್ಕೊಂಡು ಬರ್ಬೇಕಪ್ಪ. ಇಲ್ಲ ಮರ್ತ ಬಿಟ್ಟು ಬಂದೇನೆ ಅಲ್ಲಿ. ಅದನ್ನ ಬಿಟ್ಟು ಗಾಜರಿ ಸ್ವಲ್ಪ ದಪ್ಪ ಐತಿ, ನೋಡೊಮ್ಮೆ ಹಂಗ ಕೈ ಹಾಕ್ಯಾರ. ತೆಗಿ ಹಂಗಾರ ನೋಡುನು. ಒಮ್ಮೆ ಹಂಗ ಕೈ ಯಾರು ಹಾಕಿ ನೋಡ. ಚೀವ್ ಅಲ್ಲಪ್ಪ, ನಂಗೆ ನಾಚಿಕ್ ಬರ್ತೈತಿ. ನಾಚಿಕೆ ಗೀಚಿಕೆ ಇರಬಾರ್ದ ನನ್ನ ಚಿನ್ನ. ಈ ವಯಸ್ಸಿನಾಗ ಮೊದಲ ನಾಚಿಕ್ ಬರ್ತೈತಿ, ಆಮೇಲೆ ಸ್ವಲ್ಪ ತ್ರಾಸ ಆಕತಿ, ಆಮೇಲೆ ಸಂತೋಷ ಆಕತಿ. ಆಯ್ತಲ್ಲ, ಮತ್ತ ನನಗ ಹೆಂಗೆಂಗೋ ಆಗಕತ್ತೈತಿ. ಮತ್ತ ಮಾಮ ನನ್ನ ಮದುವೆ ಹಾಕಿ वारे वाह पोरी और चारों को पोरी हमारा दोनों के पास एक बात है बड़ी गीत गिली गिली।